ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ತಮ್ಮನೇಲಿ ನೋಡಿರ್ತೀರಾ ಏನಂತ ಡೀಟೇಲ್ ಫಸ್ಟೇ ಬ್ಲಾಗಲ್ಲಿ ಬನ್ನಿ ನೋಡೋದ. ಇದು ಸೆಟ್ ಮಾಡ್ತಾ ಇರೋದು 12x8 ಫೀಟು, ಹೈಟ್ ಬಂದು 10 ಫೀಟು. ಈ ಪೂರ್ತಿ ವಿಡಿಯೋ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಯಾವ ಥರ ಏನು ಅಂತ. ನೋಡಿ, ಇದು ಫುಲ್ ಇದು ಎಲ್ಲ ಸ್ಟ್ರೆಚರ್ ಹಾಕಿ ಇದೆಲ್ಲ ಶೀಟ್ ಹಾಕಿ ಮಾಡ್ತಾ ಇರೋದು. ಇನ್ನು ಈ ಕಡೆ ಡೋರ್ ಬರುತ್ತೆ, ಇದಕ್ಕೆ ಫ್ರಂಟ್ ರೋಲಿಂಗ್ ಶಟರ್ ಬರುತ್ತೆ. ಸೊ ಹೈಟ್ ಇಷ್ಟು ಬರುತ್ತೆ. ಇದು ಇರ್ಫಾನು ಆಯ್ತಾ ಕಟಿಂಗು? ಆಯ್ತು ಬಸ್. ನೆಕ್ಸ್ಟ್ ಈ ಕಡೆ ಇದಕ್ಕೆ ಹಾಕ್ಬಿಡೋದ ಶೀಟು, ಅಡ್ಡ ಹಂಗಾರೆ ಹಾಕ್ಬಿಡೋದು ಇದಕ್ಕೆ. ಹಾಂ, ಹಾಂ, ಟಾಪಲ್ಲಿ ಮೆಶ್ ಬರುತ್ತೆ ಅದು. ಮಳೆಗೆಲ್ಲಿ ಏನ್ ಕಾಣುತ್ತೆ ಸೇಮ್ ಹಂಗೆ ಫುಲ್. ಯಾಕಂದ್ರೆ ಇಲ್ಲಿ ಅಡಿಗೆ ಇದೆಲ್ಲ ಮಾಡ್ತಾರಲ್ಲ, ಅದಕ್ಕೋಸ್ಕರ ಇದು ಫ್ಲೋರಿಂಗ್ ಮಾಡ್ಬಿಡ್ತಾರೆ. ಫ್ಲೋರಿಂಗ್ ಮಾಡಿದ್ಮೇಲೆ ಇದು ಒಲೆಗಳು ಮಡಿಕೊಳಕ್ಕೆ, ಇನ್ನು ಟಾಪು ಇದೆಲ್ಲ ಸೀಲಿಂಗ್ ಮಿಷಿಂಗ್ ಆಗೆಲ್ಲ ಆದ್ಮೇಲೆ ಒಳ್ಳೆ ಇನ್ನೂ ಒಳ್ಳೆ ಲುಕ್ ಕೊಡ್ತದೆ ಇದು. ಓಕೆ, ನಾಳೆ ಅಪ್ಡೇಟ್ ಕೊಡೋ ಅಣ್ಣ. ಇಲ್ಲೇನ್ ಬರ್ತದೆ ಮನ್ಗಡೆ? ಇದಕ್ಕೆ ರೋಲಿಂಗ್ ಶಟರ್ ಬರ್ತದೆ ಇದಕ್ಕೆ. ಆಯ್ತಾ, ಇದಕ್ಕೆ ರೋಲಿಂಗ್ ಶಟರ್ ಬರ್ತದೆ. ಆ ಕಡೆ ಒಂದು ಡೋರು ಮೇಲೆ ಓಪನ್ ಮಾಡೋ ಡೋರ್ ಬರ್ತದೆ. ನಾಳೆ ಆಲ್ಮೋಸ್ಟ್ ನಾಳೆ ರೋಲಿಂಗ್ ಶಟರ್ ಹಾಕಿ ನಾಳೆ ಎಲ್ಲ ಮುಗಿದಿಂದ ಕಂಪ್ಲೀಟ್ ಆಯ್ತದೆ. ನಾಳೆ ಹಾಕಿ ನೆಕ್ಸ್ಟ್ ಏನಿದ್ರು ಪ್ರೈಮರಿ ಮಾಡಿ ಡೆಲಿವರಿ ಕೊಡಬೇಕು. ಈ ಸೈಡ್ ಒಂದು ಡೋರ್ ಓಪನಿಂಗ್ ಇದೆ. ಇದು ಅವ್ರ ಎಕ್ಸಿಟ್ ಆಗಿ ಬರಕ್ಕೆ ಹೋಗಕ್ಕೆ, ಅದೇ ಹೋಗೋ ಬರಕ್ಕೆ ಅವ್ರಿಗೆ ಇದೊಂದು ಡೋರ್ ಈ ಕಡೆಯಿಂದ. ಇನ್ನು ಒಳಗಡೆ ಇದು ಫ್ಲೋರಿಂಗ್ ಐತಲ್ಲ, ಇದೆಲ್ಲ ಗಾರೆ ಎಲ್ಲ ಮಾಡ್ತಾರೆ. ಇದನ್ನ ಗಾರೆಯಲ್ಲೆಲ್ಲ ಬಂದ್ಬಿಡ್ತದೆ. ಗಾರೆ ಎಲ್ಲ ಇವತ್ತು ವರ್ಕು ಇಷ್ಟು ಕಂಪ್ಲೀಟ್ ಆಗಿದೆ. ಇನ್ನು ರೋಲಿಂಗ್ ಶಟರ್ ಹಾಕಬೇಕು, ಆ ಕಡೆ ಒಂದು ಡೋರ್ ಹಾಕಬೇಕು, ಈ ಕಡೆ ಏರ್ಫೋನು. ನಾಳೆ ಮುಗೀತದೆ ಎಲ್ಲ ಕಂಪ್ಲೀಟ್ ಆಗಿ ಮುಗಿಬಿಡ್ತದೆ. ನಾಳೆ ಮುಗೀತದೆ, ಎಲ್ಲ ಫೈನಲ್ ಆಗಿಬಿಡ್ತದೆ. ಎಲ್ಲ ವೆಲ್ಡಿಂಗ್ ಒಳಗಡೆ ಆಗ್ಬಿಡೈತೆ. ಎಲ್ಲ ಫಿನಿಶ್ ಆಗೈತೆ. ಇದೊಂದು ರೋಲಿಂಗ್ ಶಟರ್ ಹಾಕಿ ಎಲ್ಲ ಆಗ್ಬಿಡೈತೆ. ಇನ್ನೊಂದು ನಾಳೆ ಒಂದಿನ ರೋಲಿಂಗ್ ಶಟರ್ ಮುಂದೆ ಡೋರ್ ಎಲ್ಲ ಹಾಕ್ಬಿಟ್ರೆ ಎಲ್ಲ ಮುಗೀತದೆ ನಾಳೆ. ಫ್ರೆಂಡ್ಸ್, ಈ ಕಡೆ ಒಂದು ಡೋರ್ ಬರ್ತಿದ್ದು, ಇದು ಮೇಲ್ಗಡೆ ಮೆಶ್ಶು. ಹೊರಗಡೆ ಏನಾರು ಅಡುಗೆ ಏನಾರು ಮಾಡಿದಾಗ ಎಲ್ಲ ಫ್ರೇಮ್ ಈಚೆ ಹೋಗಿ ಏನು ಮಾಡಿರೋದು. ಫ್ರೆಂಡ್ಸ್, ಇಷ್ಟು ವರ್ಕ್ ಮುಗಿದಿದೆ. ಇನ್ನು ರೋಲಿಂಗ್ ಶಟ್ರು ಮತ್ತು ಇದೊಂದು ಡೋರ್ದು ಪೆಂಡಿಂಗ್ ಇದೆ.
ಗ್ರೀಸ್ ಹಾಕಿದ್ರೆ ಸಾಕು, ಆಮೇಲೆ ನೋಡ್ಕೊಳ್ಳೋದು. ರೆಡಿ ಮಾಡು ಫ್ರೆಂಡ್ಸ್. ಎಲ್ಲ ಮುಗಿದಿದೆ, ರೋಲಿಂಗ್ ಶಟರ್ ಎಲ್ಲ ಆಗೈತೆ. ಆ ಕಡೆ ಒಂದು ಡೋರ್ ಓಪನಿಂಗು ವೆಲ್ಡಿಂಗ್ ಆಗಿ ಮುಗಿದ್ರೆ ಸೊ ಕಂಪ್ಲೀಟ್ ಇಷ್ಟು ಕೆಲಸ ಮುಗಿದಿದೆ ಫ್ರೆಂಡ್ಸ್. ನೋಡಿ ಎಲ್ಲ ಕ್ಲೋಸ್ ಮುಗಿದಿದೆ. ಏನಿದು ಪ್ರೈಮರ್ ಹಾಕಬೇಕು, ಎಷ್ಟು ಕಂಪ್ಲೀಟ್ ವರ್ಕ್ ಆಗಿದೆ. ಸೊ ಫ್ರೆಂಡ್ಸ್, ಫೈನಲಿ ರೋಲಿಂಗ್ ಶಟರ್ ಎಲ್ಲ ಫಿಟ್ಟಿಂಗ್ ಆಗಿದೆ. ರೋಲಿಂಗ್ ಶಟ್ರು ಇದೆಲ್ಲ ಮುಗಿದಿದೆ. ಇನ್ನು ಫ್ರಂಟಿಂದ ಇದಕ್ಕೊಂದು ಈ ಕಡೆ ಒಂದು ಡೋರ್ ರೆಡಿ ಆಗಿದೆ. ಇದೊಂದು ಓಪನಿಂಗ್ ಡೋರ್. ಇದು ಏನಾರ ಇದು ಮಾಡೋಕ್ಕೆ ಕೊಡೋಕ್ಕೆ ಹೈಟ್ ಹೋಗುತ್ತಿದ್ದು. ಫ್ರಂಟಿಂದ ಈ ಕಡೆ ಒಂದು ಶೀಟ್ ವೆಲ್ಡಿಂಗ್ ಮಾಡಿದ್ರೆ ಸೊ ಫೈನಲ್ ಫುಲ್ ಕೆಲಸ ಮುಗಿತಿದೆ. ನೋಡಿ ಫೈನಲ್ ವರ್ಷನ್ ಬಂದಿದೆ ಎಲ್ಲ. ಎಷ್ಟು ವರ್ಕ್ ಆಗಿದೆ. ಈ ಕಡೆ ಒಂದು ಡೋರು, ಶಟ್ರ್ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ರೆಡ್ ಸೈಡ್ ಆಗ್ತಾಯಿದೆ. ಇರ್ಫಾನು ಇವತ್ತು ಮುಗಿತು ರೆಡ್ ಸೈಡ್ ಎಲ್ಲ ಇವತ್ತು ಕಂಪ್ಲೀಟ್ ಆಗೋಯ್ತದೆ ಇವತ್ತು. ಹಾಂ ಇವತ್ತು ನೋಡಿ ಖುಷಿ ಆಗುತ್ತೆ. ಹಾಂ ಏನು ಸ್ಪ್ರೇದಲ್ಲಿ ಬಂದಂಗೆ ತೇಕಾರಂತ ಹಾಂ ಏನು ಮಾತಾಡಂಗಿಲ್ಲ, ಸುಮ್ಮನೆ ಮಾಡ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ಫೈನಲ್ ಆಗಬೇಕು ಫ್ರೆಂಡ್ಸ್. ರೆಡ್ ಸೈಡ್ ಎಲ್ಲ ಆದಮೇಲೆ ನೋಡೋಕೆ ನಿಮ್ಗೆ ಒಳ್ಳೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾಳೆ ತೊಗೋಬೋದನ್ನ ಅಪ್ಡೇಟ್ ಕೊಡ್ತೀನಿ ನಿಮಗೆ. ನೋಡಿ ಎಲ್ಲ ಮುಗಿತಣ್ಣ ಕೆಲಸ. ಹಾಯ್ ಫ್ರೆಂಡ್ಸ್, ಹಾಂ ಎಲ್ಲ ಕೆಲಸ ಮುಗಿದೈತೆ. ಹಾಂ ರೆಡ್ ಸೈಡ್ ಕೆಲಸ ಎಲ್ಲ ಕಂಪ್ಲೀಟ್ ಆಗೈತೆ. ಹಾಂ ಏನು ಸೈಜ್ ಅಣ್ಣ ಇದು? ಹೈಟ್ 10 ಅಡಿ. ಹಾಂ 10 ಅಡಿ. ಹಾಂ ಈ ಅಗಲ 12 ಅಡಿ. ಹಾಂ ಇದು 8 ಅಡಿ. 8 ಅಡಿ. ಈ ಕಡೆನೂ ಒಂದು ಡೋರು. ಹಾಂ ಬರಕ್ಕೆ ಹೋಗಕ್ಕೆ. ಮತ್ತೆ ಈಗ ಒಳಗಡೆ ಬಂದ್ಮೇಲೆ ಅವರು ಇದು ಈ ರೋಲಿಂಗ್ ಶಟರ್ ಮಾಮೂಲಿ ನೀವು ಬಂದಾಗಿದೆ ಇಟ್ಕೊಡಕ್ಕೆ. ಇವರು ಅಡಿಷನಲ್ ಆಗಿ ಈ ಕಡೆ ಒಂದು ಡೋರ್ ಹಾಕ್ಸ್ಕೊಂಡವ್ರು. ಇದು ಹಾಂ ಇಲ್ಲಿ ಏನಾರ ಇವರು ಅಡುಗೆ ಏನಾರ ಮಾಡಿದಾಗ ಇದು ಮಾಡೋಕ್ಕೆ. ಸೊ ಇದು ಮೆಶ್ ಅಡ್ಜಸ್ಟ್ ಕೊಟ್ಟಿರೋದು. ಇದು ಹಾಂ ಏನಾರ ಹೊರಗಡೆ ಅಡುಗೆ ಏನಾರ ಮಾಡಿದ್ರೆ ಹಾಂ ಅಡ್ಜಸ್ಟ್ಮೆಂಟ್ ಹಾಕಿ ಹೊರಗಡೆ ಫ್ಲೇವರ್ ರೆಡ್ ಸೈಡ್ ಗಿಡದಲ್ಲಿ ಫೈನಲ್ ಹೊರಗೆಲ್ಲ ಮುಗ್ದೈತೆ. ಎಲ್ಲ ಕಂಪ್ಲೀಟ್ ಆಗೈತೆ. ಲಾಕ್ ಬರುತ್ತೆ. ಬೇಕು ಅಂದ್ರೆ ಅಡಿಷನಲ್ ಇವರೆಲ್ಲ ಡೋರ್ ಲಾಕ್ ಹಾಕ್ಸ್ಕೊಂಡು. ಹಾಂ ಡೋರ್ ಲಾಕ್ ಹಾಕೋದು. ಹಿಂದ್ಗಡೆ ಎಲ್ಲ ಮೆಶ್ ಎಲ್ಲ ಹಾಕಿದ್ದಾರೆ. ಈ ಡೋರ್ ಆಪ್ಷನ್ ಇದು. ಹಾಂ ಇದು ಬೇಡ ಅಂದ್ರೆ ಇದನ್ನ ಕ್ಲೋಸ್ ಮಾಡ್ಬಿಡೋದು. ಅದೇ ಬೇಡ ಅಂದ್ರೆ ಇದೆ ಅದಕ್ಕೆ ಹಾಂ ನಾವು ಅಡಿಷನಲ್ ಆಗಿ ಹಾಕಿರೋದು ಅಷ್ಟೇ. ಅದನ್ನು ಪುಟಿ ಸಪೋರ್ಟ್ ಮಾಡೋದು. ಅದಕ್ಕೆ ಲಾಮ್ ಥರ ರಾಡು ರಾಡ್ ಎತ್ತಿ ಲಾಕ್ ಮಾಡ್ಬಿಡೋದು. ಲಾಕ್ ಮಾಡ್ಬಿಡು. ಫ್ರೆಂಡ್ಸ್, ಎಲ್ಲ ಫೈನಲಿ ಕಂಪ್ಲೀಟ್ ಆಗಿದೆ. ನಾಳೆ ಡೆಲಿವರಿ ತೊಗೋಗ್ತೀನಿ ಅಂತ ಹೇಳಿದ್ದಾರೆ. ಬಟ್ ಏನಪ್ಪ ಅಂದರೆ ಇವರು ಹೇಳ್ತಿರೋದು ಟ್ಯಾಕ್ಟ್ರಲ್ಲಿ ಬಂದು ತೊಗೋಗ್ತೀನಿ ಅಂತ. ಬಟ್ ಇದು ಟ್ಯಾಕ್ಟ್ರಲ್ಲಿ ತೊಗೋಗೋಕ್ಕಾಗಲ್ಲ. ಯಾಕಂದರೆ 12 ಅಡಿ 8 ಅಡಿ ಅಂದರೆ ತುಂಬ ದೊಡ್ಡದಾಗುತ್ತೆ. ಅದರಿಂದ ಫೈನಲಿ ಕೊನೆಗೆ ಆಮೇಲಿಂದ ಎಲ್ಲ ಡಿಸೈಡ್ ಮಾಡಾದ್ಮೇಲೆ ಇಲ್ಲ ಒಂದು ಕ್ಯಾಂಟ್ರ್ ಗಾಡಿನ ಅರೇಂಜ್ ಮಾಡಿಕೊಂಡು, ಅದು ಓಪನ್ ಬಾಡಿ ಇರೋದು ಅರೇಂಜ್ ಮಾಡಿಕೊಂಡು, ಬಾಡಿ ಇಲ್ಲದೆ ಇರೋದು ಆಮೇಲಿಂದ ಕ್ರೇನ್ಗೆ ಹೇಳ್ಕೊಂಡು ಕ್ರೇನ್ ಬಂದು ಅದನ್ನು ತೊಗೋಗ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ನಾಳೆ ಕ್ರೇನ್ ಬರುತ್ತೆ. ನಾಳೆ ಕ್ರೇನಲ್ಲಿ ತೊಗೋಗೋದಂತ ಡಿಸೈಡ್ ಆಗಿದೆ ಫ್ರೆಂಡ್ಸ್. ಹಾಂ 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 ವಾ ಅಣ್ಣ ಹಿಂಗೆ ಮಾಡಿದ್ದಾರೆ ಬಿಡು. ಅಗ್ಲ ಅಣ್ಣ ಅಗ್ಲ 12 ಬಂದ್ಬಿಡ. ಹಾಂ ಹಿಂಗೆ ಮಾಡಿಗಳಿಲ್ಲ ಅಂದ್ರೆ ಬೇಡವಾ ಅಣ್ಣ? ಹಿಂಗೆ ಮಾಡ್ಬಿಡದಾ? ಬರೀ ಹಿಡ್ಕೊ, ಕೈ ಹಾಕೋ.
ಬಂದೆ ಬಂದೆ. ಹಾಂ ಹಾಂ ಸಾಕು ಸಾಕು ಸಾಕು. ಹಿಂದೆ ಹೋಗ್ಲಿ. ಹಾಂ ಹಿಂದೆ ಹೋಗ್ಲಿ. ಹಿಂದೆ ಇನ್ನು ಹಿಂದೆ. ಹಾಂ ಬರ್ರಿ ನಿಧಾನಿಗೆ. ಅಲ್ಲಿ ಎಡ್ಕೊಂಡು ಸರ್. ಹಾಂ ನಿಧಾನಿಗೆ ಬಿಡಿ. ಹಾಂ ನಿಧಾನಿಗೆ ಬಿಡಿ. ಹಾಂ ಹೋಗ್ಲಿ. ಒಂಚೂರು ರೈಟ್ ಮಾಡಿ. ಫ್ರೆಂಡ್ಸ್, ಇದು ಮಾಡಿಸಿರೋದು ಫಿಶ್ ಶಾಪ್ಗೆ ಅಂತ. ಬಟ್ ಇದರಲ್ಲೇ ಟೀ ಸ್ಟಾಲು, ಫುಡ್ದು, ಊಟದ್ದು ಹೋಟೆಲ್ಲು ಅದೆಲ್ಲ ಮಾಡ್ಕೋಬೋದು. ಬಟ್ ಇವ್ರ ರಿಕ್ವೈರ್ಮೆಂಟ್ ಇದ್ದದ್ದು ಫಿಶ್ಗೆ ಅಂತ. ಸೊ ಇದನ್ನು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಸೊ ಇದು ಫೈನಲಿ ಲಾಸ್ಟಲ್ಲಿ ಫ್ರೆಂಡ್ಸ್ ತೊಗೊಬಂದು ಆ ಸ್ಪಾಟಿಗೆ ತಂದು ಮಡಗ್ತಾ ಇರೋದು ಇದು. ಇವ್ರು ಇಲ್ಲಿ ಇದು ಫಿಶ್ ಶಾಪ್ ಓಪನ್ ಮಾಡ್ತೀನಿ ಅಂತ ಇದು ಮಾಡಿದರು. ಸೊ ಇಲ್ಲೆಲ್ಲ ಕೆಳಗಡೆ ಬಾಟಮಲ್ಲಿ ಇಟ್ಟಿಗೆ ಕಟ್ಟಿ ಇದೆಲ್ಲ ಇದು ಮಾಡಿದ್ದಾರೆ. ಆ ಪೊಸಿಷನ್ ಮೇಲ್ಗಡೆ ಅದು ಕೂರುತ್ತೆ ಫ್ರೆಂಡ್ಸ್ ಅಲ್ಲಿ. ವರ್ಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.